ನಮಸ್ತೆ ಅಂತ ಈಗಾಗಲೇ ತಾವೆಲ್ಲ ದ್ವಿತೀಯ PUC ರಾಜ್ಯಶಾಸ್ತ್ರದ ಪ್ರಥಮ ಅಧ್ಯಾಯವನ್ನು ಕಲಿತಿದ್ದೀರಿ. ಹೋದ ಪೀರಿಯಡ್ನಲ್ಲಿ ನಾನು ತಮಗೆ ದ್ವಿತೀಯ ಅಧ್ಯಾಯದ ಬಗ್ಗೆ ಪ್ರಿಸೈಸ್ ಆಗಿ ಹೇಳಿದ್ದೆ. ಇವತ್ತು ದ್ವಿತೀಯ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ದ್ವಿತೀಯ ಅಧ್ಯಾಯದ ಹೆಸರು ಎಲೆಕ್ಷನ್ಸ್ ಆ್ಯಂಡ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ. ಭಾರತದಲ್ಲಿ ಚುನಾವಣೆಗಳು ಮತ್ತು ಪಕ್ಷ ಪದ್ಧತಿ, ಇದು ದ್ವಿತೀಯ ಅಧ್ಯಾಯದ ಹೆಸರು. ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ ನಾವು ಲಾಸ್ಟ್ ಪಾಯಿಂಟ್ನಲ್ಲಿ ಹೇಳಿದ್ದೆ ನಾನು, ಮೀನಿಂಗ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಲೆಕ್ಷನ್, ಮೆಥಡ್ಸ್ ಆಫ್ ಎಲೆಕ್ಷನ್, Election Commission of India, electoral reforms, party system in India, functions of political parties, and last one, anti-defection law. ಒಟ್ಟು 7 ಟಾಪಿಕ್ಗಳನ್ನು ಈ ಅಧ್ಯಾಯದಲ್ಲಿ ನಾವು ಕಲಿತೇವೆ. ಅದರಲ್ಲಿ ಮೊದಲನೇದಾಗಿ ಒರಿಜಿನ್, ಮೀನಿಂಗ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಆರ್ ಇಂಪಾರ್ಟೆನ್ಸ್ ಆಫ್ ದಿ ಎಲೆಕ್ಷನ್ಸ್. ಓಕೆ, Election is the most significant part of every constitution and every nation. ಚುನಾವಣೆ ಅತ್ಯಂತ ಪ್ರಮುಖವಾದಂಥ ಮಹತ್ವವಾದಂಥ ಅಂಶವಾಗಿದೆ. ಇದು ಪ್ರತಿಯೊಂದು ದೇಶಕ್ಕೂ ಅವಶ್ಯಕವಾಗಿ ಬೇಕಾದಂಥ ಅಂಶ. ಇದು ಮೊದಲನೇದಾಗಿ ನಾವು ನೋಡೋದಾದರೆ ಒರಿಜಿನ್ ಅಂದರೆ ಹುಟ್ಟು. ಚುನಾವಣೆ ಎನ್ನುವ ಪದವು ಎಲ್ಲಿ ಹುಟ್ಟಿತು? ದಿ ವರ್ಡ್ ಎಲೆಕ್ಷನ್ ಈಸ್ ಡಿರೈವ್ಡ್ ಫ್ರಾಮ್ ದಿ ಲ್ಯಾಟಿನ್ ವರ್ಡ್ ಎಲಿಗರ್. ಸೊ ಲ್ಯಾಟಿನ್ ಪದ ಎಲಿಗರ್ನಿಂದ ಚುನಾವಣೆ ಎನ್ನುವ ಪದವು ಬಂದಿದೆ. ಲ್ಯಾಟಿನ್ ಅನ್ನುವ ಸೌತ್ ಅಮೆರಿಕಾವನ್ನು ನಾವು ಏನಂತ ಕರಿತೇವೆ? ಈಗ ಲ್ಯಾಟಿನ್ ಅಮೆರಿಕಾ ಅಂತ ಕರಿತೇವೆ. ಲ್ಯಾಟಿನ್ ಎನ್ನುವುದು ಇದು ಒಂದು ಭಾಷೆ. ಸೊ ಸೌತ್ ಅಮೆರಿಕಾದಲ್ಲಿ ಲ್ಯಾಟಿನ್ ಭಾಷೆಗಳು ಈಗ ಕಂಡು ಬರ್ತಾರೆ. ಸೊ ದಿ ಒರಿಜಿನ್ ಆಫ್ ದಿ ವರ್ಡ್ ಎಲೆಕ್ಷನ್ ಈಸ್ ಫ್ರಮ್ ದಿ ವರ್ಡ್ ಎಲಿಗರ್ ಎನ್ನುವ ಪದದಿಂದ ಬಂದಿದೆ. ಓಕೆ, ನೆಕ್ಸ್ಟ್ ಮೀನಿಂಗ್. ಈಗಾಗಲೇ ತಮಗೆ ನಾನು ಹೋದ ಪೀರಿಯಡ್ನಲ್ಲಿ ಹೇಳಿದ್ದೆ, ವಾಟ್ ಈಸ್ ಎಲೆಕ್ಷನ್? Election is an organized and systematic choice of a person. For a particular post or position. ಒಂದು ವಿಶೇಷವಾದಂತಹ ಸ್ಥಾನಕ್ಕಾಗಿ ಮತದಾನದ ಮೂಲಕ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವುದನ್ನು ಚುನಾವಣೆ ಎಂದು ಕರೆಯುತ್ತೇವೆ. ದಿ ವರ್ಡ್ ಸಿಸ್ಟಮ್ಯಾಟಿಕ್. ಈಗ ನಾವು ಹೇಳೋಣ, ಚುನಾವಣೆ ಎಂದರೆ ಅಭ್ಯರ್ಥಿಗಳನ್ನು, ನಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವುದಾಗಿದೆ. ಅದು ಹೌದು, ಬಟ್ ದೇರ್ ಆರ್ ಸ್ಪೆಸಿಫಿಕ್ ವರ್ಡ್ಸ್. ವಾಟ್ ಈಸ್ ಎಲೆಕ್ಷನ್? ಆ್ಯಂಡ್ ಆರ್ಗನೈಸ್ಡ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಅಂದರೆ ವ್ಯವಸ್ಥಿತವಾದಂತಹ, ಕ್ರಮಬದ್ಧವಾದಂತಹ ಆಯ್ಕೆಯನ್ನು ಚುನಾವಣೆ ಎಂದು ಕರೆಯುತ್ತೇವೆ. ವ್ಯವಸ್ಥಿತವಾದಂತಹ, ಕ್ರಮಬದ್ಧವಾದಂತಹ ಆಯ್ಕೆ ಅಂದರೆ ಏನು? ಸೊ ಯಾರೋ ಒಂದು ಮತವನ್ನು ಕೊಡಲಿಕ್ಕೆ ಬರೋದಿಲ್ಲ. ಸೊ ನಾವು ಮತವನ್ನು ಕೊಡಬೇಕಪ್ಪ ಅಂದರೆ ವಿ ಹ್ಯಾವ್ ಟು ಅಟೇನ್ 18 ಇಯರ್ಸ್. 18 ವರ್ಷ ಆಗಿರಬೇಕು. 18 ವರ್ಷ ಆದಮೇಲೆ ನಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಬೇಕು. ಅದು ಲೀಸ್ಟ್ನೊಳಗೆ ಬರಬೇಕು. ಚುನಾವಣೆ ಘೋಷಣೆ ಆಗಬೇಕು. ಚುನಾವಣೆ ಘೋಷಣೆ ಆದಮೇಲೆ ನಾವು ಮತದಾನ ಮಾಡಲಿಕ್ಕೆ ಮತಗಟ್ಟೆಗೆ ಹೋಗಬೇಕು. ಚುನಾವಣೆಯನ್ನು ಒಂದು ಪ್ರಾಧಿಕಾರವು ನಡೆಸಬೇಕು. ಸೊ ಆ ಪ್ರಾಧಿಕಾರವು ಕೆಲವೊಂದು ಪ್ರೊಸೀಜರ್ಗಳ ಮೂಲಕ ಮತವನ್ನು ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಸೊ ಅಂದರೆ ದೇರ್ ಆರ್ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ರಿಗಾರ್ಡಿಂಗ್ ದಿ ಪ್ರೊಸೀಜರ್ ಆಫ್ ದಿ ಇಲೆಕ್ಷನ್. ಸೊ ಅಂದರೆ ಸಿಸ್ಟಮೆಟಿಕ್ ಆಗಿ, ಆರ್ಗನೈಸ್ ಆಗಿ, ಕ್ರಮಬದ್ಧವಾಗಿ ನಡೆಯುವಂಥ ಮತದಾನವನ್ನು ಅಥವಾ ಆಯ್ಕೆಯನ್ನು ನಾವೇನಂತ ಕರೀತೇವೆ? ಚುನಾವಣೆ ಎಂದು ಕರೆಯುತ್ತೇವೆ. ಓಕೆ, ರೈಟ್. ಸೊ ಈ ಚುನಾವಣೆಯ ಮಹತ್ವ
ಅತ್ಯಂತ ಮಹತ್ವದಾದಂತಹ ಪ್ರಮುಖವಾದಂತಹ ಅಂಶವಾಗಿದೆ. ಇದರೊಳಗೆ ಒಟ್ಟು 8 ಪಾಯಿಂಟ್ಸ್ ಬರ್ತವೆ. 1 2 3 4 5 6 7 8 ಪಾಯಿಂಟ್ಸ್. ಓಕೆ, ನಂಬರ್ 1 ಡೆಮೋಕ್ರೆಟಿಕ್. ಎಲೆಕ್ಷನ್ ರಿಫ್ಲೆಕ್ಟ್ಸ್ ಡೆಮೋಕ್ರಸಿ. ಅಂದರೆ ಈಗಾಗಲೇ ನಾವು ಒಂದು ಕೋಟನ್ನು ಅಧ್ಯಯನ ಮಾಡಿದ್ದೇವೆ. ಅದೇನೆಂದರೆ ಡೆಮೋಕ್ರಸಿ ಬೈ ದಿ ಪೀಪಲ್, ಫಾರ್ ದಿ ಪೀಪಲ್, ಟು ದಿ ಪೀಪಲ್. ಪ್ರಜಾಪ್ರಭುತ್ವವೆಂದರೆ ಜನರಿಂದ, ಜನರಿಗೋಸ್ಕರ, ಜನರಿಗಾಗಿ ನಡೆಯುವಂಥ ಸರ್ಕಾರ. ಸೊ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ನಡೆಯುವಂಥ ಸರ್ಕಾರ ಬರಬೇಕು ಅಂದರೆ, ಪ್ರಜಾಪ್ರಭುತ್ವ ಬರಬೇಕು ಅಂದರೆ ವಾಟ್ ಈಸ್ ನೆಸೆಸರಿ? ಎಲೆಕ್ಷನ್. ಸೊ ಪ್ರಜಾಪ್ರಭುತ್ವ ಜಾರಿಗೆ ಬರಬೇಕಪ್ಪ ಅಂದರೆ ಚುನಾವಣೆ ಇರಲೇಬೇಕು. ಅಂದರೆ ಇದರ ಅರ್ಥ ಏನು? ಎಲೆಕ್ಷನ್ ಆ್ಯಂಡ್ ಡೆಮೋಕ್ರಸಿ ಆರ್ ದಿ ಟೂ ಫೇಸಸ್ ಆಫ್ ಎ ಕಾಯಿನ್. ಪ್ರಜಾಪ್ರಭುತ್ವ ಮತ್ತು ಚುನಾವಣೆಗಳು ರಾಷ್ಟ್ರವೆಂಬ ನಾಣ್ಯದ ಎರಡು ಮುಖಗಳಾಗಿವೆ. ಅರ್ಥ ಆಯ್ತು? ಸೊ ಡೆಮೋಕ್ರಸಿಯಲ್ಲಿ ಚುನಾವಣೆ ಇರ್ತದೆ, ಚುನಾವಣೆ ಇದ್ದಲ್ಲಿ ಡೆಮೋಕ್ರಸಿ. ಸೊ ಡೆಮೋಕ್ರಸಿ ರಿಫ್ಲೆಕ್ಟ್ಸ್ ಇಲೆಕ್ಷನ್, ಆರ್ ಇಲೆಕ್ಷನ್ ರಿಫ್ಲೆಕ್ಟ್ಸ್ ಡೆಮೋಕ್ರಸಿ. ಸೊ ಅಂದರೆ ಚುನಾವಣೆಯಿಂದ ಆಗುವಂಥ ಮೊದಲನೇ ಉಪಯೋಗವೆಂದರೆ ಇದು ಪ್ರಜಾಪ್ರಭುತ್ವವನ್ನು ಪ್ರತಿಬಿಂಬಿಸುತ್ತದೆ. ಪ್ರಜಾಪ್ರಭುತ್ವವನ್ನು ಪ್ರತಿಬಿಂಬಿಸುತ್ತದೆ. ದಿಸ್ ಇಸ್ ಪಾಯಿಂಟ್ ನಂಬರ್ 1. ಸೆಕೆಂಡ್ ಒನ್ ಈಸ್ ಕಾನ್ಸ್ಟಿಟ್ಯೂಷನ್. ಎಲೆಕ್ಷನ್ ಪ್ರೊವೈಡ್ಸ್ ಕಾನ್ಸ್ಟಿಟ್ಯೂಷನ್. ಈಗಾಗಲೇ ನಾವು ಸ್ಟಡಿ ಮಾಡಿದ್ವಿ. ಓಕೆ, ತಿಳ್ಕೊಂಡ್ವಿ. ದೇರ್ ಆರ್ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ರಿಗಾರ್ಡಿಂಗ್ ದಿ ಕಂಡಕ್ಟ್ ಆಫ್ ಎಲೆಕ್ಷನ್. ಸೊ ಚುನಾವಣೆಯನ್ನು ನಡೆಸಬೇಕೆಂದರೆ ಕೆಲವೊಂದು ನೀತಿ ನಿಯಮಗಳನ್ನು ಜಾರಿಗೆ ತರಬೇಕು, ಕೆಲವೊಂದು ನೀತಿ ನಿಯಮಗಳನ್ನು ರೂಪಿಸಬೇಕು. ಹೌದು. ಸೊ ಅಂದರೆ ನೀತಿ ನಿಯಮಗಳನ್ನು ರೂಪಿಸಬೇಕಪ್ಪ ಅಂದರೆ ಅದನ್ನು ಬರೆದಿಡೋದಿಲ್ಲೇ. ಆ ನೀತಿ ನಿಯಮಗಳು ಎಲ್ಲಿರಬೇಕು? ಅವು ಸಂವಿಧಾನದಲ್ಲಿ. ಸೊ ನಾವು ಸಂವಿಧಾನವನ್ನು ಏತಕ್ಕಾಗಿ ಜಾರಿಗೆ ತಂದಿದ್ದೇವೆ? ಎಲ್ಲ ಜನರ, ಫಾರ್ ದಿ ಬೆಟರ್ಮೆಂಟ್ ಆಫ್ ಆಲ್ ಪೀಪಲ್, ಫಾರ್ ದಿ ಡೆವಲಪ್ಮೆಂಟ್ ಆಫ್ ಆಲ್ ಪೀಪಲ್. ಸೊ ಎಲ್ಲ ಜನರ ಅಭಿವೃದ್ಧಿಗಾಗಿ, ಎಲ್ಲ ಜನರ ಸೌಖ್ಯಕ್ಕಾಗಿ ನಾವು ಸಂವಿಧಾನವನ್ನು ಜಾರಿಗೆ ತಂದಿದ್ದೇವೆ. ಅಂದರೆ ಸಂವಿಧಾನವನ್ನು ಜಾರಿಗೆ ನಾವು ತರಬೇಕಾದರೆ ನಾವು ಏನನ್ನು ಅಳವಡಿಸಿಕೊಳ್ಳಬೇಕು ಅನ್ನೋದು ಚುನಾವಣೆ. ಸೊ ಅಂದರೆ ಚುನಾವಣೆಯಲ್ಲಿ ಸಂವಿಧಾನವು ಇರುತ್ತದೆ. ಸೊ ಎಲೆಕ್ಷನ್ ಪ್ರೊವೈಡ್ಸ್ ಕಾನ್ಸ್ಟಿಟ್ಯೂಷನ್. ಓಕೆ, ಥರ್ಡ್ ಒನ್ ಅಡಲ್ಟ್ ಫ್ರಾಂಚೈಸ್. ಅಡಲ್ಟ್ ಫ್ರಾಂಚೈಸ್. ಅಡಲ್ಟ್ ಫ್ರಾಂಚೈಸ್ ಅಂದರೆ ವಯಸ್ಕ ಮತದಾನ. ವಯಸ್ಕ ಮತದಾನ. ವಾಟ್ ಈಸ್ ಅಡಲ್ಟ್ ಫ್ರಾಂಚೈಸ್? ದಿ ಮೆಥಡ್ in which all men and women being given voting power without any discrimination on the basis of caste, religion, color, gender, etc. So under ವಯಸ್ಕ ಮತದಾನ ಅಂದ್ರೇನು? ಲಿಂಗ, ಜಾತಿ, ಧರ್ಮ, ಬಣ್ಣ ಯಾವುದೇ ಭೇದ ಭಾವಗಳಿಲ್ಲದೆ ಎಲ್ಲರಿಗೂ, ಎಲ್ಲ ಮಹಿಳೆಯರಿಗೂ, ಎಲ್ಲ ಪುರುಷರಿಗೂ, ಅಂದರೆ ಅರ್ಹ ಮಹಿಳೆಯರಿಗೂ ಅರ್ಹ ಪುರುಷರಿಗೂ ಮತಾಧಿಕಾರವನ್ನು ಕೊಡುವಂಥ ಅಧಿಕಾರವನ್ನು ಅಥವಾ ಒಂದು ವ್ಯವಸ್ಥೆಯನ್ನು ನಾವೇನಂತ ಕರಿತೇವೆ? ವಯಸ್ಕ ಮತದಾನ ಬರ್ತದೆ. ಮೋರ್ ಇಂಪಾರ್ಟೆಂಟ್ ಈಸ್ ಅಡಲ್ಟ್ ಫ್ರಾಂಚೈಸ್ ಪ್ರಿವೇಲ್ಸ್ ಇನ್ ಡೈರೆಕ್ಟ್ ಎಲೆಕ್ಷನ್. ಸೊ ಚುನಾವಣೆ ಸಂಬಂಧಪಟ್ಟದ್ದು. ಸೊ ಅಂದರೆ ಚುನಾವಣೆಯು ಏನನ್ನು ಜಾರಿಗೆ ತರುತ್ತದೆ? ವಯಸ್ಕ ಮತದಾನವನ್ನು ಜಾರಿಗೆ ತರುತ್ತದೆ. ಅಂದರೆ ಎಲ್ಲ ವಯಸ್ಕರಿಗೂ, ಎಲ್ಲ ಅರ್ಹರಿಗೂ ಇಲ್ಲಿ ಮತಾಧಿಕಾರ ಇರುತ್ತದೆ. ಮತಾಧಿಕಾರದ ಮೂಲಕ ವ್ಯಕ್ತಿಗಳು ತಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ. ರೈಟ್. ನೆಕ್ಸ್ಟ್ ಒನ್ ಈಸ್ ಇಕ್ವಾಲಿಟಿ, ಲಿಬರ್ಟಿ. ಎಲೆಕ್ಷನ್ ಹೆಲ್ಪ್ಸ್ ಇನ್ ದಿ ಇಂಪ್ಲಿಮೆಂಟೇಷನ್ ಆಫ್ ಆರ್ ಇನ್ ದಿ ಗ್ರೋತ್ ಆಫ್ ಇಕ್ವಾಲಿಟಿ, ಲಿಬರ್ಟಿ. ಈಗಾಗಲೇ ನಾವು ನೋಡಿದ್ವಿ ಏನಂತ? ಯಾವುದೇ ಭೇದ ಭಾವವಿಲ್ಲದೆ ವಯಸ್ಕ ಮತದಾನ ಪದ್ಧತಿಯಲ್ಲಿ ಮತಾಧಿಕಾರವನ್ನು ಕೊಡಲಾಗುತ್ತದೆ. ಆಟೋಮೆಟಿಕಲಿ ಅಂದರೆ ಇದರ ಅರ್ಥ ಏನು? ವಾಟ್ ಇಟ್ ಮೀನ್ಸ್? ಇಟ್ ಮೀನ್ಸ್ ಎಲೆಕ್ಷನ್ ಇಂಪ್ಲಿಮೆಂಟ್ಸ್, ಎಲೆಕ್ಷನ್ ಹೆಲ್ಪ್ಸ್ ಟು ಡೆವಲಪ್ ಇಕ್ವಾಲಿಟಿ, ಲಿಬರ್ಟಿ. ಅಂದರೆ ಸ್ವಾತಂತ್ರ್ಯ, ಎಲ್ಲರೂ ಸ್ವತಂತ್ರರು, ಎಲ್ಲರೂ ಸಮಾನರು ಎನ್ನುವಂತಹ ತತ್ವವನ್ನು ಯಾವ ಜಾರಿಗೆ ತಂದಂಗಾಯಿತು? ಎಲೆಕ್ಷನ್ ಜಾರಿಗೆ ತಂದಂಗಾಯಿತು. ನೆಕ್ಸ್ಟ್ ಸಾವರಿನ್ ಪವರ್. ಸಾವರಿನ್ ಪವರ್
ಇನ್ ಪಿ ಯು ಸಿ ಫಸ್ಟ್ ಇಯರ್ ನೀವು 3ನೇ ಅಧ್ಯಾಯದಲ್ಲಿ ಕಲಿತೀರಿ ಎಲಿಮೆಂಟ್ಸ್ ಆಫ್ ದಿ ಸ್ಟೇಟ್. ಎಲಿಮೆಂಟ್ಸ್ ಆಫ್ ದಿ ಸ್ಟೇಟ್, ರಾಜ್ಯದ ಮೂಲಾಂಶಗಳು. ರಾಜ್ಯದ ಮೂಲಾಂಶಗಳು 4 ಬರ್ತವೆ. ಪಾಪ್ಯುಲೇಷನ್ ಜನಸಂಖ್ಯೆ, ಟೆರಿಟರಿ ಅಂದರೆ ಭೂಪ್ರದೇಶ, ಸಾವರೆನ್ ಪವರ್ ಅಂದರೆ ಪರಮಾಧಿಕಾರ, ಲಾಸ್ಟ್ ಗವರ್ಮೆಂಟ್. ಭೂಪ್ರದೇಶ, ಜನಸಂಖ್ಯೆ, ಸಾರ್ವಭೌಮಾಧಿಕಾರ, ಸರ್ಕಾರ, ಇವು 4 ಅಂಶಗಳ ಮೂಲಕ ರಾಜ್ಯವು ಅಸ್ತಿತ್ವಕ್ಕೆ ಬರುತ್ತದೆ. ಈ 4ರಲ್ಲಿ ಯಾವುದೇ ಒಂದು ಅಂಶವಿಲ್ಲವೆಂದರೂ ರಾಜ್ಯ ಅಸ್ತಿತ್ವಕ್ಕೆ ಬರುವುದಿಲ್ಲ. ಸೊ ಹಾಗಾದ್ರೆ ಸಾವರೆನ್ ಪವರ್ ಅಂದ್ರೇನು? ಸಾವರೆನ್ ಪವರ್ ಅಂದರೆ ಈ ಪವರ್ ಥ್ರೂ ವಿಚ್ the people and the associations are ruled by, controlled by. ದೇಶದ ಎಲ್ಲ ಸಂಘಗಳನ್ನು, ಜನರನ್ನು ನಿಯಂತ್ರಿಸುವಂಥ ಅಧಿಕಾರವನ್ನು ನಾವೇನಂತ ಕರಿತೇವೆ? ಸಾವರೆನ್ ಪವರ್ ಅಂತ ಕರಿತೇವೆ, ಸಾರ್ವಭೌಮ ಅಧಿಕಾರ ಅಂತ ಕರಿತೇವೆ. ಸೊ ಹಂಗಾರೆ ಹೂ ಹೋಲ್ಡ್ಸ್ ದಿಸ್ ಪವರ್? ಈ ಅಧಿಕಾರವು ಯಾರ ಕೈಯಲ್ಲಿ ಇರುತ್ತದೆ? ಸರ್ಕಾರ ಕೈಯಲ್ಲಿ ಇರುತ್ತದೆ. ಅಂದರೆ ಸರ್ಕಾರವನ್ನು ಆಯ್ಕೆ ಮಾಡುವಂಥ ಸುಪ್ರೀಂ ಪವರ್ ಯಾರಿಗೆ ಸಿಕ್ಕಂಗಾಯಿತು? ಇಲ್ಲಿ ಜನರಿಗೆ. ಸರ್ಕಾರವನ್ನು ಆಯ್ಕೆ ಮಾಡುವಂಥ ಸುಪ್ರೀಂ ಪವರ್ ಯಾರಿಗೆ ಸಿಕ್ಕಂಗಾಯಿತು? ಜನರಿಗೆ. ಸೊ ಹಂಗಾರೆ ಎಲೆಕ್ಷನ್ ಪ್ರೊವೈಡ್ಸ್ ಸುಪ್ರೀಂ ಆರ್ ಸಾವರೆನ್ ಪವರ್ ಟು ವೋಟರ್ಸ್ ಆರ್ ದಿ ಪೀಪಲ್. ಓಕೆ, ಸಾರ್ವಭೌಮ ಅಧಿಕಾರ. ನೆಕ್ಸ್ಟ್, ಕಾಷನ್ ಫಾರ್ ದಿ ಗವರ್ಮೆಂಟ್, ಸರ್ಕಾರಕ್ಕೆ ಎಚ್ಚರಿಕೆ. ನಮಗೆಲ್ಲ ಗೊತ್ತಾಗ ದಿ ಗವರ್ಮೆಂಟ್ ಹ್ಯಾಸ್ ಟು ವರ್ಕ್ ಫಾರ್ ದಿ ಬೆಟರ್ಮೆಂಟ್ ಆರ್ ಡೆವಲಪ್ಮೆಂಟ್ ಆಫ್ ದಿ ಪೀಪಲ್. ಇಫ್ ಇಟ್ ಫೇಲ್ಸ್ ಟು ಡೂ ಸೊ, ದೆನ್ ಇನ್ ದಿ ನೆಕ್ಸ್ಟ್ ಗವರ್ಮೆಂಟ್ ಪೀಪಲ್ ವಿಲ್ ವೋಟ್ ಅಗೇನ್ಸ್ಟ್ ದಿ ಎಕ್ಸಿಸ್ಟಿಂಗ್ ಗವರ್ಮೆಂಟ್. ಓಕೆ, ಅಂದರೆ ಸರ್ಕಾರವು ಜನರ ಅಭಿವೃದ್ಧಿಗಾಗಿ, ಜನರ ಶ್ರೇಯಕ್ಕಾಗಿ ಕೆಲಸವನ್ನು ಮಾಡಬೇಕು. ಜನರಿಗಾಗಿ ಕೆಲಸವನ್ನು ಮಾಡದಂಥ ಸರ್ಕಾರದ ವಿರುದ್ಧ ಜನರು ಸಿಟ್ಟಾಗಬಹುದು. ಮುಂದಿನ ಚುನಾವಣೆಯಲ್ಲಿ ಅದರ ವಿರುದ್ಧ ಮತವನ್ನು ಕೊಡಬಹುದು. ಅಂದರೆ ಎಲೆಕ್ಷನ್ ಈಸ್ ದಿ ವಾರ್ನಿಂಗ್ ಬೆಲ್ ಫಾರ್ ಗವರ್ಮೆಂಟ್ ಆ್ಯಂಡ್ ಆಲ್ಸೋ ಪೊಲಿಟಿಕಲ್ ಪಾರ್ಟೀಸ್. ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳಿಗೆ ಚುನಾವಣೆಯು ಎಚ್ಚರಿಕೆ ಗಂಟೆಯಾಗಿದೆ. ಚುನಾವಣೆ ಎಂಬ ಹೆದರಿಕೆಯ ಅಸ್ತ್ರದ ಮೂಲಕ ಜನರು ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಅಂದರೆ ಕಾಷನ್ ಫಾರ್ ದಿ ಗವರ್ಮೆಂಟ್ ಆ್ಯಂಡ್ ಪೊಲಿಟಿಕಲ್ ಪಾರ್ಟೀಸ್. ನೆಕ್ಸ್ಟ್, ಪೊಲಿಟಿಕಲ್ ಎಜುಕೇಷನ್. ಪೊಲಿಟಿಕಲ್ ಎಜುಕೇಷನ್. ಎಲೆಕ್ಷನ್ ಪ್ರೊವೈಡ್ಸ್ ಪೊಲಿಟಿಕಲ್ ಎಜುಕೇಷನ್ ಫಾರ್ ಎವ್ರಿ ಸಿಟಿಸನ್. ಅಬೌಟ್ ಪಾರ್ಲಿಮೆಂಟ್, ಅಬೌಟ್ ಎಕ್ಸಿಕ್ಯೂಟಿವ್, ಅಬೌಟ್ ವೋಟಿಂಗ್, ಅಬೌಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಚುನಾವಣೆಯು ಮತದಾರರಿಗೆ ಜ್ಞಾನವನ್ನು ನೀಡುತ್ತದೆ, ಮಾಹಿತಿಯನ್ನು ನೀಡುತ್ತದೆ. ನಾವು ಮತವನ್ನು ಹಾಕುವ ಮೂಲಕ ಯಾವ್ಯಾವ ಬಗ್ಗೆ ಚುನಾವಣೆ ಬಗ್ಗೆ, ಮತದಾನದ ಬಗ್ಗೆ, ಅಡಲ್ಟ್ ಫ್ರಾಂಚೈಸ್ ಬಗ್ಗೆ, ಒಂದು ವಯಸ್ಕ ಮತದಾನ ಪದ್ಧತಿಯ ಬಗ್ಗೆ, ಸಂಸತ್ತಿನ ಬಗ್ಗೆ, ಶಾಸಕಾಂಗದ ಬಗ್ಗೆ, ಇನ್ನೂ ಹಲವಾರು 100 ರಾಜಕೀಯ ವಿಷಯಗಳ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ಅಂದರೆ ಚುನಾವಣೆ ಮತ್ತೊಂದು ಮಹತ್ವವಾದಂಥ ಅಂಶವೇನೆಂದರೆ ಎಲೆಕ್ಷನ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಆರ್ ನಾಲೆಜ್ ಅಬೌಟ್ political field, about political arena, right? And last one, nation building. What is nation building? ರಾಷ್ಟ್ರ ನಿರ್ಮಾಣ ಅಂದರೆ ಏನು? ರಾಷ್ಟ್ರ ನಿರ್ಮಾಣ ಅಂದರೆ ರಾಷ್ಟ್ರದಲ್ಲಿರುವಂತಹ ತೊಂದರೆಗಳನ್ನು ಬಗೆಹರಿಸಲು ಪ್ರಯತ್ನವನ್ನು ಮಾಡುವುದು. attempting towards to eliminate the problem which the nation is or the nations are facing. ಜಗತ್ತಿನಲ್ಲಿ ಇರುವಂತಹ ರಾಷ್ಟ್ರಗಳು ಅಥವಾ ತನ್ನ ರಾಷ್ಟ್ರ ಅನುಭವಿಸುತ್ತಿರುವಂತಹ ತೊಂದರೆಗಳನ್ನು, ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಪ್ರಯತ್ನ ಮಾಡುವುದನ್ನು ನಾವೇನಂತ ಕರೀತೇವೆ? ನೇಷನ್ ಬಿಲ್ಡಿಂಗ್. ಈಗಾಗಲೇ ತಮಗೆಲ್ಲ ಗೊತ್ತಿರೋಲ್ಲ, ಭಾರತ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಸಾಕಷ್ಟು, ಅದು ಪರಿಸರ ಅಸಮತೋಲನ ಇರ್ಬೋದು, ಭಯೋತ್ಪಾದನೆ ಇರ್ಬೋದು, ಅಸಮಾನತೆ ಇರ್ಬೋದು, ಅನಕ್ಷರತೆ ಇರ್ಬೋದು, ನಿರುದ್ಯೋಗ ಇರ್ಬೋದು, ಸಾಕಷ್ಟು ಸಮಸ್ಯೆಗಳು. ಸೊ ಹಂಗಾರೆ ಇವೆಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿ
ಸ್ಟ್ರಾಂಗ್ ಆದಂತಹ ದೇಶವನ್ನು ಕಟ್ಟುವಂಥ ಜವಾಬ್ದಾರಿ ಯಾರ ಮೇಲದೆ ಇಲ್ಲೇ ಸರ್ಕಾರದ ಮೇಲದ ಜನರ ಮೇಲೆ. ಸೊ ಚುನಾವಣೆಯ ಮೂಲಕ ನಾವು ಒಳ್ಳೆಯ ಸರ್ಕಾರವನ್ನು ಆಯ್ಕೆ ಮಾಡುವ ಮೂಲಕ ದೇಶ ಕಟ್ಟುವಲ್ಲಿ ನಾವು ನಮ್ಮ ಪಾತ್ರವನ್ನು ವಹಿಸಬಹುದು. ಅದರಲ್ಲೂ ಪ್ರಮುಖವಾದಂಥ ಜಗತ್ತಿನಲ್ಲಿ ಈಗ ನಾವು ನೋಡುವಂತೆ ದೇರ್ ಆರ್ biggest problems which the world is facing are, one is terrorism, another one is environmental destruction, ಭಯೋತ್ಪಾದನೆ ಮತ್ತು ಪರಿಸರ ಅಸಮತೋಲನ. ಇಡೀ ಜಗತ್ತು ಏನು ಎದುರಿಸುತ್ತಿರುವಂತಹ ಸಮಸ್ಯೆ ಆಗಿದೆ, ಭಾರತದೊಳಗೆ. ಸೊ ಈ ಭಾರತ ಎದುರಿಸುತ್ತಿರುವಂಥ ಸಮಸ್ಯೆಗಳಿರ್ಬೋದು ಅಥವಾ ಜಗತ್ತು ಎದುರಿಸುತ್ತಿರುವಂಥ ಸಮಸ್ಯೆಗಳಿರ್ಬೋದು, ಅವುಗಳನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡುವುದೇ ಏನು ರಾಷ್ಟ್ರ. ಸೊ ಅಂದರೆ ರಾಷ್ಟ್ರ ನಿರ್ಮಾಣ ಮಾಡುವಲ್ಲಿ ಯಾರ ಪಾತ್ರ ಮಹತ್ವದ್ದು? ಮತದಾರರು, ಸರ್ಕಾರ. ಸೊ ಹಂಗಾರೆ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಚೂಸ್ ಎ ಪ್ರಾಪರ್ ಗೌರ್ಮೆಂಟ್ ಆ್ಯಂಡ್ ಐಡಿಯಲ್ ಗೌರ್ಮೆಂಟ್. ಆದರ್ಶವಾದಂತಹ ಸರ್ಕಾರವನ್ನು, ಆದರ್ಶವಾದಂತಹ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ನಾವು ರಾಷ್ಟ್ರ ನಿರ್ಮಾಣಕ್ಕೆ ಶ್ರಮಿಸಬೇಕಾಗಿದೆ. ಸೊ ಮಕ್ಕಳ ಹಾಗಾಗಿ ಈ ಪರಿಣಾಮ ತಾವು ಚುನಾವಣೆಯ ಮೂಲ, ಚುನಾವಣೆಯ ಅರ್ಥ, ಚುನಾವಣೆಯ ಮಹತ್ವ, ಇಷ್ಟು ಅಂಶಗಳನ್ನು ತಿಳ್ಕೊಂಡಿದ್ದೀರಿ. ಇದರ ನೋಟ್ಸನ್ನು ತಮಗೆ ಕಳಿಸ್ತೇನೆ. ಇನ್ನು ನೆಕ್ಸ್ಟ್ ಪೀರಿಯಡ್ ಒಳಗೆ ನೆಕ್ಸ್ಟ್ ಟಾಪಿಕನ್ನು ನಾವು ಕೂಡ ಡಿಸ್ಕಷನ್ ಮಾಡೋಣ.